ಹಾಸನ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಬಿಜೆಪಿಯಲ್ಲಿ ಅಸಮಾಧಾನ ಭುಗಿಲೆದ್ದಿತ್ತು. ಅಂದ್ರೆ ಅಲ್ಲಿನ ಲೋಕಲ್ ಲೀಡರ್ ಪ್ರೀತಮ್ ಗೌಡ ನಾನು ಜೆಡಿಎಸ್ಗೆ ಸಪೋರ್ಟ್ ಮಾಡಲ್ಲ, ಜೆಡಿಎಸ್ ಪರವಾಗಿ ಮತವನ್ನ ಕೇಳಲ್ಲ, ಪ್ರಜ್ವಲ್ ದೇವೇಗೌಡರ ಹೆಸರನ್ನ ಕೇಳಿ ಒಂದು ಮತ ಪ್ರಚಾರವನ್ನ ಮಾಡಲ್ಲ ಅಂತ ಹೇಳಿದ್ರು. ಇದರ ಬೆನ್ನಲ್ಲೇ ನಿನ್ನೆ ಒಂದು ಸಂಧಾನ ಸಭೆ ಆಯಿತು. ಸಂಧಾನ ಸಭೆ ಯಶಸ್ವಿ ಆಯ್ತಾ? ಹೌದು ಅನ್ನೋದಾದ್ರೆ ಕೆಲವೊಂದು ಕಂಡೀಷನ್ಸ್ ಕೂಡ ಹಾಕಿದ್ದಾರೆ ಅಂತ ಕೇಳಿ ಬರ್ತಾ ಇದೆ. ಆ ಕಂಡೀಷನ್ಸ್ ಏನು ನೋಡ್ತಾ ಹೋಗೋಣ. ಜೆಡಿಎಸ್ಗೆ ಅಸ್ತಿತ್ವದ ಪ್ರಶ್ನೆ, ಕಾಂಗ್ರೆಸ್ಗೆ ಪ್ರತಿಷ್ಠೆಯ ಪ್ರಶ್ನೆ. ಹಾಸನ ಗೆಲ್ಲಲು ಜೆಡಿಎಸ್ ಆಪರೇಷನ್ ದಾಳ. ಕಾಂಗ್ರೆಸ್ ಮುಖಂಡರನ್ನ ಸೆಳೆಯುವಲ್ಲಿ ರೇವಣ್ಣ ಯಶಸ್ವಿ. ಹಾಸನ ಲೋಕಸಭಾ ಕ್ಷೇತ್ರದ ಚುನಾವಣೆ ಹೈವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಿದ್ದು, ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ನಡುವೆ ನೇರ ಹಣಾಹಣಿ ಏರ್ಪಟ್ಟಿದೆ. ಏಪ್ರಿಲ್ 1ರಂದು ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಬೃಹತ್ ರ್ಯಾಲಿಯ ಮೂಲಕ ನಾಮಪತ್ರ ಸಲ್ಲಿಸಿದ್ದು, ಕಾಂಗ್ರೆಸ್ ನಾಯಕರ ದಂಡೆ ಹರಿದು ಬಂದಿತ್ತು. ಇವರಿಗೆ ಸೆಡ್ಡನ್ನ ಹೊಡಿಲಿಕ್ಕೆ ದಳಪತಿಗಳು ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಏಪ್ರಿಲ್ 4ರಂದು ಜೆಡಿಎಸ್ ಬಿಜೆಪಿ ಅಗ್ರಗಣ್ಯ ನಾಯಕರ ಬೃಹತ್ ರ್ಯಾಲಿಯ ಮೂಲಕ ನಾಮಪತ್ರ ಸಲ್ಲಿಸಲಿಕ್ಕೆ ಭರ್ಜರಿ ತಯಾರಿಯಾಗಿದೆ. ಪ್ರಜ್ವಲ್ ರೇವಣ್ಣ ಅಭ್ಯರ್ಥಿಯಾಗಿರಲು ತೀವ್ರ ಪ್ರತಿರೋಧವನ್ನು ತೋರಿದಂತಹ ರಾಜ್ಯ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡ 2 ಸಮನ್ವಯ ಸಭೆಗಳ ಬಳಿಕ ವೈಮನಸ್ಸನ್ನ ಮರೆತಿದ್ದು, ಪ್ರಜ್ವಲ್ ರೇವಣ್ಣ ಹೆಸರು ಹೇಳದೆ ಎನ್ಡಿಎ ಅಭ್ಯರ್ಥಿಗೆ ಮತ ನೀಡುವಂತೆ ಪ್ರಚಾರ ಮಾಡಲಿಕ್ಕೆ ಎಸ್ ಎಂದಿದ್ದಾರೆ. ಇದರಿಂದಾಗಿ ಜೆಡಿಎಸ್ ನಾಯಕರು ನಿಟ್ಟುಸಿರನ್ನ ಬಿಟ್ಟಿದ್ದು, ಪ್ರೀತಮ್ ಗೌಡ ಕೂಲ್ ಆಗ್ತಿದ್ದಂತೆ ಜೆಡಿಎಸ್ ಬಿಜೆಪಿ ಸಮನ್ವಯ ಸಭೆಯನ್ನ ಆರಂಭಿಸಿದ್ದಾರೆ. ನರೇಂದ್ರ ಮೋದಿ, ಅಮಿತ್ ಶಾ, ದೇವೇಗೌಡ, ಕುಮಾರಸ್ವಾಮಿ ಕೂತ್ಕೊಂಡು ಯೋಜನೆಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಇವತ್ತು ದೇಶ ಸುಸ್ಥಿತಿಯತ್ತ ಮುನ್ನಡೆದಿದೆ. ಇನ್ನೂ ಕೂಡ ಅತ್ಯುತ್ತಮ ಸುಸ್ಥಿತಿಗೆ ಹೋಗಬೇಕು. ಅದಕ್ಕೋಸ್ಕರ ದೇಶದಲ್ಲಿ ಮತ್ತೊಂದು ಇಂಡಿಯಾ ಸರ್ಕಾರ ಆಡಳಿತವನ್ನು ಮಾಡಬೇಕು, ಅದು ನಮ್ಮ ಬಲವಾಗಿ ಇರಬೇಕು ಅನ್ನುವಂಥ ದೃಷ್ಟಿಯಿಂದ ರೈತನಾಯಕರು, ಮಾಜಿ ಪ್ರಧಾನಿಗಳು, ಭಾರತದ ದೇವೇಗೌಡರು ಒಂದು ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ಇಂಡಿಯಾ ಅನುಗುಣವಾಗಿ ತಮ್ಮನ್ನು ಜೋಡಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಚುನಾವಣೆ ಅನ್ನೋ ಭಾವನೆ ಅಲ್ಲ ಇದು. ಇವತ್ತು ಮುಖ್ಯವಾಗಿ ನಾವು ಕಾಯಬೇಕಾಗಿರೋಂಥ ಈ ಚುನಾವಣೆ ಏನು ಅಂದ್ರೆ, ಒಂದು ದಿಕ್ಸೂಚಿ ಚುನಾವಣೆ ಏನು ಅಂದ್ರೆ, ಇವತ್ತು ನಾವು ಇಡೀ ರಾಜ್ಯದಲ್ಲಿ, ಇಡೀ ರಾಷ್ಟ್ರದಲ್ಲಿ ಇವತ್ತು ನರೇಂದ್ರ ಮೋದಿ ಅವರ ಏನು ಒಂದು ಶಕ್ತಿ ಇದೆ ಅನ್ನೋದನ್ನ ಎತ್ತಿಡಿಯುವಂತ ಕೆಲಸನ ಮುಂದೊಂದು ದಿವಸಗಳಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರ್ ಮಾಡೋಂಥ ಕೆಲಸನ ನಾವು ಮಾಡಬೇಕಾಗತ್ತೆ. ಹಾಗಾಗಿ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇನೆ, ನಾವೆಲ್ಲ ಒಗ್ಗಟ್ಟಾಗಿ ಹೋಗುವಂತ ಕೆಲಸನ ಮಾಡೋಣ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ವಿರುದ್ಧ ಕೈ ನಾಯಕರು ಮುಗಿಬಿದ್ದಿದ್ದು, ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಕಾಂಗ್ರೆಸ್ನ ಕೆಲವು ನಾಯಕರನ್ನ ಪಕ್ಷಕ್ಕೆ ಸೆಳೆಯುವಲ್ಲಿ ಸಕ್ಸಸ್ ಆಗಿದ್ದಾರೆ. ಈ ಮೂಲಕ ಆಪರೇಷನ್ ಜೆಡಿಎಸ್ ಅನ್ನು ಆರಂಭಿಸಿದ್ದಾರೆ. ಮಾಜಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷ ಬಿಆರ್ ವಾಸುದೇವ್, ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯ ದೊರೆಸ್ವಾಮಿ, ಕಾಂಗ್ರೆಸ್ ಮುಖಂಡರಾದ ಚಿಕ್ಕಕಡಲೂರು ಬೋರೇಗೌಡ ಸೇರಿದಂತೆ ಇನ್ನಿತರ ಜಿಲ್ಲಾ ಪ್ರಭಾವಿ ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಸಮ್ಮುಖದಲ್ಲಿ ಜೆಡಿಎಸ್ ಸೇರ್ಪಡೆಯಾಗಿದ್ದಾರೆ. ಒಟ್ನಲ್ಲಿ ಈ ಬಾರಿ ಹಾಸನ ಲೋಕಸಭಾ ಕ್ಷೇತ್ರದ ಚುನಾವಣೆ ಜೆಡಿಎಸ್ಗೆ ಅಸ್ತಿತ್ವದ ಪ್ರಶ್ನೆಯಾಗಿದೆ, ಕಾಂಗ್ರೆಸ್ಗೆ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ. ಜೆಡಿಎಸ್ ಭದ್ರಕೋಟೆಯನ್ನು ಉಳಿಸಿಕೊಳ್ಳಲು ದಳಪತಿಗಳು ಪಣ ತೊಟ್ಟಿದ್ದಾರೆ. 30 ವರ್ಷಗಳ ಬಳಿಕ ಹಾಸನ ಜಿಲ್ಲೆಯನ್ನು ಕೈವಶ ಮಾಡಿಕೊಳ್ಳಲು ಕಾಂಗ್ರೆಸ್ ನಾಯಕರು ಹಠಕ್ಕೆ ಬಿದ್ದಿದ್ದಾರೆ. ಶಶಿಧರ್, ಪಬ್ಲಿಕ್ ಟಿವಿ, ಹಾಸನ.